ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ. ಯಾರಿಗೆ ಇಷ್ಟ ಆಗೋದಿಲ್ಲ ಕ್ಯಾರೆಟ್ ಹಲ್ವಾ ಅಲ್ವಾ? ಮೊದಲಿಗೆ ಬಾಣಲಿಗೆ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಕಾದ್ಮೇಲೆ ಗೋಡಂಬಿ ಮತ್ತು ಬಾದಾಮಿ ಚೂರು ಮಾಡಿ ಇಟ್ಕೊಂಡಿರೋದು ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ. ಇದೇ ಬಾಣಲಿಗೆ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟನ್ನು ಹಾಕೋತಾ ಇದ್ದೀನಿ. ಇದು ತುಪ್ಪದಲ್ಲೇ ಫ್ರೈ ಮಾಡಿ ಬಾಡಬೇಕು. ಒಂದು 8ರಿಂದ 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಯಾವುದೇ ಸ್ವೀಟ್ ಆಗಲಿ ಅವಾಗವಾಗ ಇಲ್ಲಿ ನಾನು ತೊಗೊಂಡಿರೋ ಕ್ವಾಂಟಿಟಿ 1/4 kg ಸ್ವಲ್ಪ ಜಾಸ್ತಿ ಇದೆ. ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದಿಷ್ಟು ಬಾಡಿದೆ ಸಾಕು. ಇದಕ್ಕೆ 1 ಲೋಟದಷ್ಟು ಹಾಲನ್ನ ಕಾಯಿಸಿಟ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡು ಹಾಲಲ್ಲೇ ಬೇಯಿಸ್ಕೋಬೇಕು ಕ್ಯಾರೆಟು. ಅದು ಕ್ಯಾರೆಟ್ ಎಲ್ಲ ಹಾಲನ್ನ ಹೀರ್ಕೊಂಡ್ಬಿಟ್ಟು ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು. ನೋಡಿ ಗಟ್ಟಿ ಆಗಿದೆ. ಈಗ ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ. ನಿಮ್ಮ ಸ್ವೀಟ್ ಅನುಗುಣವಾಗಿ ಹಾಕ್ಕೊಳ್ಳಿ ನೀವು. ಅದೆಲ್ಲ ಸಕ್ಕರೆ ಕರಗಿಬಿಟ್ಟು ನೀರು ಬಿಟ್ಕೊಳ್ಳುತ್ತೆ. ಮತ್ತು ಅದು ಗಟ್ಟಿ ಆಗಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು. ಈಗ ಗಟ್ಟಿ ಆಗಿದೆ. ಇದಕ್ಕೆ ಖೋವಾ ಹಾಕೋತೀನಿ ಈಗ ಈ ಸ್ಟೇಜಲ್ಲಿ. ಅಲ್ಲಿರೋ ಕ್ವಾಂಟಿಟಿಗೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನೋಡಿ ಖೋವಾ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು. ಅದು ಒಂದಕ್ಕೊಂದು ಹೊಂದ್ಕೋಬೇಕು. ಆವಾಗ ಅದು ರುಚಿ ಬರುತ್ತೆ ಸಹ. ಬಾಣಲಿ ಬಿಡ್ತಾ ಬರ್ತಾ ಇದೆ. ಈಗ ಕುಟ್ಟಿಟ್ಕೊಂಡಿರೋ ಅಂಥ ಏಲಕ್ಕಿ ಮತ್ತು ಗೋಡಂಬಿ ಬಾದಾಮಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.